अभी अभी हाईकोर्ट का फैसला आया जो बड़ा ही मायूस कुन है, जबकि हम उम्मीद कर रहे थे कि बेहतर से बेहतर फैसला आएगा। चूंकि हमारे इस मुल्क का जो कॉन्स्टिट्यूशन है इसने हमको मजहब पर चलते हुए यहाँ तालीम हासिल करने का मौका दिया था, लेकिन यहाँ कुछ ऐसी चीजें सामने आई हैं जो हमारी समझ से बाहर हैं। हम उम्मीद करते हैं कि इंशाअल्लाह सुप्रीम कोर्ट में हक का फैसला होगा और हमारे लिए शरीयत पर भी चलना आसान होगा और तालीम का हासिल करना भी आसान होगा। मैं हमारी खास तौर पर बेटियों से, बहनों से और हमारी मुस्लिम तालिबात से गुजारिश करना चाहूंगा कि आप शरीयत पर भी अमल करें और तालीम भी हासिल करें, इसलिए कि कॉन्स्टिट्यूशन ने हमको ये हक दिया है, लेकिन अमन का ख्याल रखें, अमन में किसी तरह खलल आने ना दें कि रास्तों पे जुलूस निकालना या सड़कों पे उतरना ये बिल्कुल मुनासिब नहीं है। हमारे वकील SLP मुकम्मल तौर पे तैयार कर चुके हैं, अब वकालतनामे पे भी इंशाअल्लाह साइन होगी और जल्द अज जल्द सुप्रीम कोर्ट की तरफ रुजू होंगे और अदालत उज़्मा से हमें पूरी उम्मीद है कि इंशाअल्लाह वहां से हमको राहत मिलेगी और हमारी इन बेटियों को मजहब इस्लाम पर चलते हुए तालीम हासिल करना उनके लिए आसान होगा। इसलिए मैं तमाम अहबाब से, जो तमाम इस वक्त के कर्नाटक के लोग हैं, उनसे गुजारिश करना चाहूंगा कि अमन बरकरार रखें और हमारे इन वकीलों की इन कोशिशों में आप दुआ भी करते रहें और अल्लाह की तरफ भी रुजू हों और इनके लिए जो भी हो सकता है आप मालूमात भी फराहम करना चाहें, अगर आपसे पूछा जाए तो जरूर अपनी बातें भी सामने रख सकते हैं। अल्लाह करे कि हमारी इस रियासत में अल्लाह अमन को बरकरार रखने की हम सबको तौफीक अता फरमाए और अदालत उज़्मा में हक का फैसला हमारे लिए सादिर हो और कॉन्स्टिट्यूशन ने जो हमको हक दिया है उस पर हमारे लिए अमल करना आसान हो। ಅಲ್ಬೇಡಿ ನೀವು ಹಂಗೆ ಹೇಳಿ ಏನ್ ಸಮಸ್ಯೆ ಆಗ್ತಾ ಇದೆ? ಅಟ್ಲೀಸ್ಟ್ ಕೋರ್ಟ್ ಆದೇಶನ ಯಾರು ಉಲ್ಲಂಘನೆ ಮಾಡ್ತಿಲ್ಲ ಸರ್. ಕಾಲೇಜ್ ಆನ್ಲೈನ್ ಕ್ಲಾಸ್ ಆದ್ರೂ ನಡೆಸ್ಕೊಡ್ಬೋದಲ್ವಾ? ಅಟ್ಲೀಸ್ಟ್ ಇಂಟರ್ನಲ್ಸ್ ಎಕ್ಸಾಮ್ ನ ಬೇರೆ ಕ್ಲಾಸ್ ಅಲ್ಲಿ, ಸಪರೇಟ್ ಕ್ಲಾಸಸ್ ಅಲ್ಲಿ, ಆಡಿಟೋರಿಯಂ ಅಲ್ಲಿ ಕೋರ್ಸ್ ನಡೆಸ್ಕೊಡ್ಬೋದಲ್ವಾ ಸರ್? ನಾವು DC ಸರ್ ಹತ್ರ ಹೋದ್ರೆ DC ಸರ್ ಹೈಕೋರ್ಟ್ ಆದೇಶ ಬಿಟ್ಟು ಇನ್ನೇನು ಮಾಡಕ್ ಆಗಲ್ಲ ಅಂತಾರೆ ಸರ್. ಅವ್ರಾದ್ರೂ ಒಂದ್ ಅಟ್ಲೀಸ್ಟ್ ಆನ್ಲೈನ್ ಕ್ಲಾಸ್ ಮಾಡಿ ಅಂದ್ರೆ ಹೈಕೋರ್ಟ್ ಬೇಡ ಅನ್ನುತ್ತಾ ಸರ್? ಪರೀಕ್ಷೆ ಇಲ್ಲದೆ ಸಾಯ್ತಿದೀವಿ. IDSG ಕಾಲೇಜಲ್ಲಿ ಇಂಟರ್ನಲ್ಸ್ ನಡೀತಿದೆ ಇವತ್ತು. ಕಾಲೇಜ್ ಗೇಟ್ ಮುಂದೆ ಹೋದ್ರೆ ಹೈಕೋರ್ಟ್ ಆದೇಶ ಇರೋದು ಕ್ಲಾಸಿಗೆ ಸೇರಿಸಬೇಡಿ ಅಂತ. ಅವ್ರು ನಮಗ್ ಕಾಲೇಜ್ ಗೇಟ್ ಒಳಗೂ ಸೇರಿಸ್ತಿಲ್ಲ ಸರ್. ಬೆಳಗ್ಗಿಂದ ಮಧ್ಯಾಹ್ನದವರೆಗೂ ನಿನ್ನೆ ಬಿಸಿಲಲ್ಲಿ ಕೂತಿದೀವಿ. ಮೊನ್ನೆ ಒಂದ್ ತೊಟ್ಟು ನೀರ್ ಕೊಟ್ಟಿಲ್ಲ ಸರ್. ಜೀವ ಹೋಗ್ತಿತ್ತು, ಬಿಸಿಲಲ್ಲಿ ಕೂತಿದೀವಿ. ಸಾಯೋದೊಂದೇ ಬಾಕಿ ಇತ್ತು. ವಾಚ್ಮನ್ ಹೇಳ್ತಾರೆ ಅಲ್ಲಿ ಕೂತಿದೀವಿ, ಗಾಡಿ ಬಂದು ಹತ್ತಿಸ್ಕೊಂಡು ಹೋಗಿ ಇವ್ರ ಮೇಲೆ ಅಂತಾರೆ. ಅಷ್ಟೊಂದು ಕ್ರೂರಿಗಳ ನಾವು. ಕಾಲೇಜಿಂದ ಮೂರ್ ಜನ ಬಂದಿದೀವಿ ಅಷ್ಟೇ. ತುಂಬಾ ಜನ ಬಂದ್ರೆ ಕ್ರೌಡ್ ಆಗುತ್ತೆ, ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ದಂಗ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಜನ ಬಂದಿದೀವಿ ಸರ್. ನಾವು DC ಹತ್ರನಾರ ಹೇಳೋಣ, ಅವರೆಲ್ಲ ಕಾಲೇಜಸ್ ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೋತಾರೆ ಅಂತ ಎಲ್ಲ ಲೆಟರ್ ಬಂದಿದ್ವಿ ಸರ್. ಅವ್ರು ಏನು ಹೇಳಿದ್ರು ಅಂದರೆ, ನಾವು ಕೋರ್ಟ್ ಏನು ಆದೇಶ ಇದೆ ಅದನ್ನೇ ಪಾಲಿಸ್ಬೇಕಮ್ಮ, ನಾವೇನು ಮಾಡೋಕ್ಕಾಗಲ್ಲ ಅಂದರು ಸರ್. ಅಟ್ಲೀಸ್ಟ್ ಸರ್ ನಮಗೆ ಆನ್ಲೈನ್ ಕ್ಲಾಸ್ ಮಾಡಿ ಆಮೇಲೆ ಏನು ಎಕ್ಸಾಮ್ ಇರುತ್ತಲ್ಲ ಅವಾಗ ಸೆಪ್ರೇಟ್ ಎಲ್ಲರ ರೂಮಲ್ಲಿ, ಆಡಿಟೋರಿಯಮಲ್ಲಿ ಬೇಕಾದರೆ ರೋಡಲ್ಲಿ ಕೂತ್ಕೊಂಡ್ರು ಕ್ವಶನ್ ಪೇಪರ್ ಕೊಟ್ಟರೆ ಬರೀತೀವಿ ಸರ್. ನಮಗೆ ಅದೇನು ಇಲ್ಲ ಸರ್. ಬೇಟಿ ಪಢಾವೋ ಬೇಟಿ ಬಚಾವೋ ಸ್ಟೇಟ್ಮೆಂಟ್ ಎಲ್ಲೋಯ್ತು ಸರ್? ಇವತ್ತು ಹೇಳ್ತಾರೆ ಎಲ್ಲ ಪ್ರಜೆಗಳು ಅಂತ ಸರ್. ಇವತ್ತಿನ ಮಕ್ಳು ಈ ತರ ರೋಡ್ ಅಲ್ಲಿ ಇದ್ರೆ ನಾಳೆ ಎಲ್ಲಿ ಸರ್ ನಮ್ಮ ಇಂಡಿಯಾ ಡೆವಲಪ್ ಆಗುತ್ತೆ ಸರ್? ಅರ್ಥ ಮಾಡ್ಕೋಬೇಕು ಸರ್. ಕೋರ್ಟ್ ಕೂಡ ಆದಷ್ಟು ಬೇಗ ನಮಗೆ ಆರ್ಡರ್ ಕೊಡ್ಬೇಕು ಸರ್. ಫೇಲ್ ಆದ್ರೆ ಸರ್ ಅವ್ರ ಮೇಲೇನೆ ಸರ್ ಎಲ್ಲ. ನಮ್ದು ಮಾತಾಡ್ತಿಲ್ಲ ಅವರು. ಇಂಟರ್ನಲ್ಸ್ ಕೊಡಲ್ಲ ಅಂತಾನೆ ಹೇಳಿದ್ದಾರೆ. ಮತ್ತೆ ಗ್ರೂಪ್ ಅಲ್ಲೂ ಅದೇ ತರ ಮೆಸೇಜ್ ಹಾಕಿದ್ದಾರೆ. ಮತ್ತೆ ಎಕ್ಸಾಮ್ ನಾವು ಕೊಡಲ್ಲ, ಬರೆಯೋದಾದ್ರೆ ಈಗಲೇ ಬರಿ ಅಂತ. ನಾವು ಏನ್ ಮಾಡಕ್ ಆಗಲ್ಲ. ಹೈಕೋರ್ಟ್ ಆದೇಶ ಬರೋ ತನಕ ಕಾಯ್ಬೇಕಂತ ಹೇಳ್ತಿದ್ದಾರೆ. ಹೈಕೋರ್ಟ್ ಆದೇಶ ಯಾವಾಗ ಬರುತ್ತೆ ಸರ್? ನಾವು ಯಾವಾಗ ರಜಾ ಮಾಡಿರೋದು? ಫೆಬ್ರವರಿ 9 ಮಾಡಿರೋದು ಸರ್. 1 ಮಂತ್ ಆಗಕ್ಕಾಯ್ತು. ಇವತ್ತಿಗೂ ನಾವು ಕಾಲೇಜಿಗೆ ಹೋಗಿಲ್ಲ. ಕಾಲೇಜಲ್ಲಿ ಹೋದ್ರೆ ಗೇಟ್ ಹತ್ರನೇ ನಿಲ್ಸ್ತಾರೆ. ಲೈಬ್ರರಿಯಲ್ಲಿ ಹೋಗಿ ಬುರ್ಖಾ ಎಲ್ಲ ರಿಮೂವ್ ಮಾಡಿ, ಹಿಜಾಬ್ ರಿಮೂವ್ ಮಾಡಿ, ನಾವೇನ್ ಬುರ್ಖಾದಲ್ಲೇ ಕೂರ್ತಿದೀವ ಸರ್? ಬರೀ ನಾವು ಯೂನಿಫಾರ್ಮ್ ಹಾಕೊಂಡು ಹಿಜಾಬ್ ಹಾಕೊಂಡು ಕೂರ್ತಿರೋದು. ಆ ಹಿಜಾಬಿಗೆ ಅಷ್ಟೊಂದು